ಯಾವ್ದಾರೆ ಹೊಸ ಕಾರ್ ಬತ್ತಂದ್ರೆ ಹೊಸ ಕಾರ್ ತೊಗೊಳ್ಳೋದು, ಹೆಲಿಕಾಪ್ಟರ್ ತೊಗೊಳ್ಳೋದು. ಎಷ್ಟು ಆಸ್ತಿ ಇದ್ರೂ ನೋಡ್ರಿ ಅದು ಕರ್ಕೋತ ಹೋಗ್ತೈತಿ. ಉಳಿಸಿದ ಒಂದು ಕಾಳು ಬೆಳೆಸಿದ 2 ಕಾಳಿಗೆ ಸಮ ಅಂತ. ಅದೇನು ದೊಡ್ಡ ಮಾತು. ನಾವು ಅಲ್ಲೈತ್ಲ ಅಲ್ಲಿ ಬೆಂಕಿ ಒಲಿ ಅದ್ರ ಹಾಕಿ ಅದನ್ನು 100 ರೂಪಾಯಿ ಹಿಂಗೆ ಹೋಗಿ ಬೆಂಕಿಯಾಗ 100 ರೂಪಾಯಿ ಹಾಕಿದೆ. ಒಬ್ಬ ಜಮೀನ್ದಾರಿದ್ದ. ಜಮೀನು ದೇಕ್ರೂಕಿ ಮಾಡೋದು, ಆಳುಗಳ ಮೇಲೆ ನಿಗಾ ಇಡೋದು, ಕೆಲಸ ಮಾಡಿಸೋದು ಎಲ್ಲನೂ ಮಾಡ್ತಿದ್ದ. ಅವಾಗ ಒಬ್ಬ ಮಗ ಇದ್ದ. ಅವ ಏನೂ ಕೆಲಸ ಮಾಡ್ತಿದ್ದಿಲ್ಲ, ಬರೀ ಚೈನಿ. ಯಾವ್ದಾರೆ ಹೊಸ ಕಾರ್ ಬತ್ತಂದ್ರೆ ಹೊಸ ಕಾರ್ ತೊಗೊಳ್ಳೋದು, ದೊಡ್ಡ ಸೈಕಲ್ ಮೋಟ್ರ್ ಹೊಸ ಯಾವ್ದಾರು ಕಂಪ್ನಿದು ಬಂದ್ರೆ ಅದನ್ನು ತೊಗೊಳ್ಳೋದು, ಹೆಲಿಕಾಪ್ಟರ್ ತೊಗೊಳ್ಳೋದು, ಬರೀ ಇಂಥ ಖುಷಿ ಮೋಜಿ ಮನುಷ್ಯ. ಅವಾಗ ತಂದೆಗೆ ಅನಿಸ್ತಿತ್ತು, ಈ ಮಗ ಹೆಂಗಪ್ಪ ಯಾವಾಗ ಮೆಂಟಿಗೆ ಹತ್ತಾನು, ನಾವಿರತಕ್ಕ ಏನೋ ಆದಿತ್ತು, ಕುಳಿತು ತಿನ್ನುವವನಿಗೆ ಕುಡಿಕೆ ಹೊಲನ್ನು ಸಾಲದು ಅಂತಾರೆ. ಮತ್ತು ಇವ್ನು ನಾಳೆ ಹಿಂಗೆ ಹಾಳು ಮಾಡ್ಕೋತ ಹೋತಂದ್ರೆ ನಾಳೆ ಹೆಂಗೆ ಇವನ ಜೀವನ ಅಂಥೇಳಿ ತಂದೆ ವಿಚಾರ ಮಾಡ್ತಿದ್ದ. ಎಷ್ಟು ಆಸ್ತಿ ಇದ್ರೂ ನೋಡ್ರಿ ಅದು ಕರ್ಕೋತ ಹೋಗ್ತೈತಿ. ಆಸ್ತಿ ಗಳಿಸೋದು ಎಷ್ಟು ಮುಖ್ಯ ಐತಲ್ಲ, ಆ ಆಸ್ತಿ ಕಾಯ್ಕೊಳ್ಳೋದು ಸಹಿತ ಅಷ್ಟ ಮುಖ್ಯ ಐತೆ. ಅದಕ್ಕೆ ಒಂದು ಮಾತು ಹೇಳ್ತಾರೆ, ಉಳಿಸಿದ ಒಂದು ಕಾಳು, ನಾವು ಒಂದು ಕಾಳು ಉಳಿಸಿದ್ವಿ ಅಂದ್ರೆ, ಒಂದು ಅಗಳು ಉಳಿಸಿದ್ವಿ ಅಂದ್ರೆ, ಉಳಿಸಿದ ಒಂದು ಕಾಳು ಬೆಳೆಸಿದ 2 ಕಾಳಿಗೆ ಸಮ ಅಂತ. ಒಂದು ಕಾಳು ಉಳಿಸಿದ್ವಿ ಅಂದ್ರೆ ನಾವು 2 ಕಾಳು ಬೆಳೆಸಿದಂಗೆ ಆತ. ಹಿರಿಯರು ಮಾಡಿಟ್ಟಾರಪ್ಪ, ನಮಗೇನು ಕಡಿಮೆ ಆಗೈತಿ ಅಂಥೇಳಿ ತೂರಾಡಿಕೊಂಡು ಹೊಂಟೀವಿ ಅಂದ್ರೆ ನಾಳೆ ನಾವು ಯಾವ ಸ್ಥಿತಿ ಮುಟ್ತೀವೋ ಗೊತ್ತಿಲ್ಲ. ತಂದೆಗೆ ಇದೆಲ್ಲ ಅನುಭವದ ಮಾತು ಗೊತ್ತಿತ್ತು. ಯಾಕಂದ್ರೆ 4 ಮಂದಿ ಅಡ್ಡಾಡ್ತಿದ್ದ. ಇವು ಮಗ ಏನಿದ್ದ ಬರೀ ಚೈನಿ ದೋಸ್ತರ ಜೋಡಿ ಅಡ್ಡಾಡೋದು, ಬರೀ ಖರ್ಚು ಮಾಡೋದು ಮಾಡ್ಕೊತ ತಿರುಗ್ತಿದ್ದ. ಅದಕ್ಕೆ ಅಪ್ಪ ಎಷ್ಟು ಹೇಳಿದ್ರು ಕೇಳ್ತಿದ್ದ. ಅಪ್ಪ ಒಂದು ನಿರ್ಬಂಧ ಹಾಕಿದ ಮಗಿಗೆ, ನೋಡಪ್ಪ ನೀರೇ ದುಡಿಯುವಲ್ಲಿ, ಹೊಲದ ದೇಕರುಕಿನೂ ಮಾಡುವಲ್ಲಿ, ಏನೂ ಕೆಲಸ ಮಾಡುವಲ್ಲಿ, ಬರೀ ಹಿಂಗೆ ತಿನ್ನೋದು ತಿರುಗಾಡೋದು ಆದರೆ ಎದಕ್ಕೆ ಬತ್ತು ಅಂತಂದು. ಹಂಗಾರೆ ಏನು ಮಾಡಲಿ ಅಂತ. ಏನಿಲ್ಲ, ನೀ ಏನು ಮಾಡು ಬೇಕಾದ್ರೆ ಬಿಡ, ನೀ ನಮ್ಮ ಮನ್ಯಾಗ ಊಟ ಮಾಡೋದಾದ್ರೆ ಒಂದು 100 ರೂಪಾಯಿ ಕೊಟ್ಟು ಊಟ ಮಾಡಬೇಕು ಅಂಥೇಳಿ ಕಂಡೀಷನ್ ಹಾಕಿದ ಮಗಗೆ. ನೀ ಬಂದು ಊಟಕ್ಕೆ ಬಂದು 100 ರೂಪಾಯಿ ಕೊಡೋದು, ಊಟ ಮಾಡೋದು ಅಂತ ಹೇಳಿದೆ. ಕಿಶದ ರೊಕ್ಕ ಇದ್ವಿ ಮಗ, 5-6 ಸಾವಿರ 10 ಸಾವಿರ ಹಿಂಗೆ ರೊಕ್ಕ ಯಾವತ್ತು ಇರತ್ತಿದ್ವಿ ಮಗ್ಗ. ಅದೇನು ದೊಡ್ಡ ಮಾತು. ನಾವು ರೊಕ್ಕ ಕೊಟ್ಟ ಊಟ ಮಾಡೋದು ನಾಳೆ ಇನ್ಮೇಲೆ ಅಂದ. ಹ್ಞೂ ಅಂದ. ಮುಂದೆ ಹೋದ, ಹರಿಗಾಡ್ಕೊತ ಬಂದ, ತಿರುಗಾಡ್ಕೊತ ಬಂದ, ಮನೆಗೆ ಬಂದ. ಬರೋದ್ರಾಗ ಅಡುಗೆ ಮನೆ ಬಾಗಿಲ್ದಾಗ ಕಾಯ್ಕೋತ ಕೂತಿದ್ವಿ ಅಪ್ಪ. ಆ ಮಗ ಯಾವಾಗ ಬರ್ತಾನೋ, ಊಟಕ್ಕೆ ಬಂದಂದ್ರೆ ರೊಕ್ಕ ಇಸ್ಕೊಬೇಕಂತೇಳಿ. ಮುಂದೆ 100 ರೂಪಾಯಿ ತೆಗೆದವನು ಹಿಂಗೆ ಕೊಟ್ಟ, ಊಟ ಕೊಡಂದ. ಆ 100 ರೂಪಾಯಿ ಕೊಟ್ಕೊಳ್ಳಿ ರಪ್ಪ ಇಡಂದ. ಅಲ್ಲೈತ್ಲ ಅಲ್ಲಿ ಬೆಂಕಿ ಒಲಿ ಅದ್ರ ಹಾಕಿ ಅದನ್ನು 100 ರೂಪಾಯಿ ಅಂದ. ಹಿಂಗೆ ಹೋಗಿ ಬೆಂಕಿಯಾಗ 100 ರೂಪಾಯಿ ಹಾಕಿದ, ಊಟ ಮಾಡಿದ, ಹೋದ. ಮತ್ತು ಹೊರಗು ಎಲ್ಲ ಚೇಂಜ್ ಮಾಡಿದ. ರೊಕ್ಕ ಎಲ್ಲ ಖಾಲಿ ಅದು ಒಂದೇ ದಿವ್ಸನಾಗ 5-10 ಸಾವಿರ ರೂಪಾಯಿ ದಿವಸ ಢಮ್ಮ ಅನ್ಸವ. ಮುಂದೆ ಇವ ಏನು ಮಾಡಿದ ಪಾಪ ಅಂದ್ರೆ, ಮನ್ಯಾಗ ಎಲ್ಲ ಟ್ರೆಜರಿ ಅದು ಎಲ್ಲ ಕೀಲಿ ಹಾಕಿಟ್ಟಿದ್ದ. ಅವಾಗೇನು 10 ಪೈಸಾ ಸಿಗ್ಲಾರ್ದಂಗೆ ಎಲ್ಲ ವ್ಯವಸ್ಥೆ ಮಾಡಿದ್ದ. ಎಲ್ಲಿ ಕೈ ಹಾಕಿರೋ ಅವ್ನು ರೊಕ್ಕ ಸಿಗಬಾರ್ದು, ಹಂಗೆ ವ್ಯವಸ್ಥೆ ಮಾಡಿದ್ದ. ಮುಂದೆ ಮರುದಿವ್ಸ ಮತ್ತು ಊಟಕ್ಕೆ ಬಂದಲ್ಲ ಮನೆಯಾಗ ಮಗ. ಬಂದು ನೋಡ್ತಾನು, ಅಲ್ಲಿ ಕೈ ಹಾಕಿ ತೊಗೋಬೇಕಂತೇಳಿ ಎಲ್ಲಿ ರೊಕ್ಕ ಸಿಗಂಗಿಲ್ಲ. ಹಾಗಾರ್ಕ ಅವ್ರ ರವ್ವನಂತೆ ಹೋಗ್ಕೊಂಡು ಯಾವಾಬೇ ಅಂತಂದೆ. ಏನಪ್ಪ ಮಗನ ಹಸು ಆಗೈತಿ, ಮತ್ತು ಅಪ್ಪಾರೇ ಹಿಂಗೆ ಕಂಡೀಷನ್ ಹಾಕ್ಯಾನು, ನಾವು ಜೋಡಿ ಹಿಂಗೆ ಒಪ್ಕೊಂಡೆ, ನಾನು 100 ರೂಪಾಯಿ ಕೊಡು ಹಸು ಆಗೈತಿ ಅಂತಾನೆ. ಐ ನನ್ನ ಮಗನ ಅಂತಾಳೆ. ಯಾಕಂದ್ರೆ ತಾಯಿ ಕಳ್ಳ ಅಂಥದ್ದು ಇರ್ತೈತಿ. ತಗೋ ಅಂಥೇಳಿ ಕೊಡ್ತಾಳೆ. 100 ರೂಪಾಯಿ ಕೊಡ್ತಾಳೆ. ಆ 100 ರೂಪಾಯಿ ತಂದು ಅಪ್ಪನ ಕೈಯಾಗ ಕೊಡ್ತಾನೆ. ಕೊಟ್ಟು ಕೂಡಲೇ, ಅಪ್ಪ ನೋಡು ನಾನು 100 ರೂಪಾಯಿ ತಂದೆ ನಿಂತು ಮಾತಲ್ಲಿ ಬೆಂಕಿ ಹಾಕತ್ತಾನು ಅಪ್ಪ. ಏನು ವಿಚಿತ್ರದಾನಪ್ಪ ಇವ ಅಂತಾನೆ. ಹೋಗಿ ಸೀದಾ ಬೆಂಕಿ ಹಾಕ್ತಾನು. ಮುಂದೆ ಯಾವ ಊಟಕ್ಕೆ ಕೊಡು ಅಂತ ಹೇಳ್ತಾನೆ. ಊಟ ಮಾಡ್ತಾನು. ಬೆಂಕಿ ಹಾಕಿದ ಕೂಡಲೇ, ಯಾರು ಕೊಟ್ರಿ ನಿನಗೆ ರೊಕ್ಕ? ಬಹುತೇಕ ಹೆಂಡ್ತಿನೇ ಕೊಟ್ಟಿರ್ಬೇಕಂತೇಳಿ ಗೊತ್ತಾಗಿ, ಅವ್ಗೆ ರೊಕ್ಕ ಕೊಟ್ಟೇನು 100 ರೂಪಾಯಿ ಅಂತ ಕೇಳ್ತಾನೆ ಹೆಂಡ್ತಿಗೆ. ಹೌದ್ರಿ ನಾನು ಕೊಟ್ಟೇನೆ, ಇನ್ಮೇಲೆ ಕೊಡಕ್ಕೆ ಹೋಗ್ಬೇಡ. ಅವಾಗ ಬುದ್ಧಿ ಕಲಿಸ್ಬೇಕಾಯ್ತು. ಇಲ್ಲ ಅಂದ್ರೆ ಹಿಂಗೆ ಆದ್ರೆ ನಾವು ಕುಂತು ನಮ್ಮ ಮಕ್ಕಳನ್ನ ಹಾಳು ಮಾಡಿದಂಗೆ ಆಕೈತಿ. ಅವ್ನು ಒಂದು ಸ್ವಲ್ಪ ತಲೆಗೆ ಬಡಿಲಿ, ಬುದ್ಧಿ ಬರಲಿ ಅವಾಗ. ಹಂಗೆ ಬೇಡ. ಅದಕ್ಕೆ ಅವ್ನು ದುಡಿತದ ಬೆಲೆ ಗೊತ್ತಾಗಲಿ, ಅದಕ್ಕೆ ನೀವು ಒಟ್ಟು ಅವ್ಗೆ ರೊಕ್ಕ ಕೊಡಕ್ಕೆ ಹೋಗಬೇಡ ಅಂಥೇಳಿ ಹೇಳ್ತಾನೆ ಹೆಂಡ್ತಿ. ಹ್ಞೂ ಅಂಥೇಳಿ ಹೇಳ್ತಾಳೆ ಆಕೆ. ಮರುದಿವ್ಸ ಮತ್ತು ಇವಾಗ ಹೊರಗೆ ಹೋಗಿ ತಿರ್ಗಾಡೋದು ಬರೋದು, ಬಂದು ಕೂಡಲೇ ಹಸುವಾಗಿರ್ತೈತಿ, ಊಟ ಮಾಡ್ಬೇಕತ್ತಾನು. ಯಾವಾಗೇ ಒಂದಾಗಿ ಕೊಡ್ತಾನೆ. ಇಲ್ಲಪ್ಪ ನಾನು ಅಂತ ರೊಕ್ಕನ ಇಲ್ಲ ಅಂತಾಳೆ.
ಎಲ್ಲ ನಿಮ್ಮ ಅಪ್ಪ ಇಸ್ಕೊಂಡಾನು ನನ್ನಂತಕ್ಕಂತೂ 10 ಪೈಸಾ ಇಲ್ತಮ್ಮ ಅಂತ ಹೇಳ್ತಾರೆ ಆಕೆ. ಅವು ಅಂದು ಕೂಡಲೇ ಹೊಟ್ಟೆರೆ ಹಸ್ತಿರ್ತೈತಿ. ಅಡ್ಗೆ ಮನೆ ಬಾಗಿಲ್ದಾಗ ಅಪ್ಪ ಕೂತೇ ಇರ್ತಾನೆ. ಇನ್ನು ನಿಯಮ ಮೀರಿ ಹೆಂಗೆ ಬರೋದು, ಹೋಗಿ ದಡ್ಗ ತೊಗೊಂಡು ತಿನ್ನಕ್ಕೂ ಬರಂಗಿಲ್ಲ. ಹೊರಗೆ ಹೋಗ್ಕೊಂಡು ಹೊರಗೆ ಹೋಗಿ ಅವರ ದೊಡ್ಡಪ್ಪ ಇರ್ತಾನೆ. ದೊಡ್ಡಪ್ಪನಂತೆ ಹೋಗಿ ದೊಡ್ಡಪ್ಪ ಒಂದು 100 ರೂಪಾಯಿ ಕೊಡು ಅಂತ ಹೇಳ್ತಾನೆ. ತೊಗೊಂಬಂದು ತಗೋಪ್ಪ 100 ರೂಪಾಯಿ ಅಂತಾನೆ. ಅಲ್ಲಿ ಬೆಂಕಿ ಹಾಕತ್ತಾನೆ. ಮತ್ತು ಅವನಿಗೆ ಬೆಂಕಿ ಹಾಕ್ತಾನು, ಊಟ ಮಾಡ್ತಾನು, ಹೊಕ್ಕನು. ಅವ್ರಪ್ಪ ಅಂತಾನು ಎಲ್ಲಿ ರೊಕ್ಕ ಇತ್ತು ಅಂತಾನು. ಅವ್ರು ದೊಡ್ಡಪ್ಪ ಕೊಟ್ಟ ಅಂತ ಗೊತ್ತಾಗೈತಿ. ಅಣ್ಣ ನೀವು ಕೊಡಬೇಡ, ಅವ್ನ ಮಗ್ಗ ಅವ್ನು ಸ್ವಲ್ಪ ಬುದ್ಧಿ ಕಲಿಸ್ಬೇಕೈತಿ, ರೊಕ್ಕ ಕೊಡಬೇಡ ಅಂತ ಹೇಳ್ತಾನೆ. ಆ ತೆಳಪ ಕೊಡಂಗಿಲ್ಲ ತಾನೆ. ಮುಂದೆ ಆ ಮಗಳನ್ನ ಅದ ಊರಾಗ ಕೊಟ್ಟಿರ್ತಾರೆ. ದಿವಸ ಮತ್ತೆ ದೊಡ್ಡಪ್ಪನ ಕೇಳಿದ್ರೆ ರೊಕ್ಕ ಕೊಡಂಗಿಲ್ಲ ಅವ. ಮುಂದೆ ಅವ್ರ ಅಕ್ಕನಂತೆ ಹೊಕ್ಕಂಡು ಅಕ್ಕ 100 ರೂಪಾಯಿ ಬೇಕಾಗಿ ಕೊಡ್ತಾಳೆ. ತಮ್ಮ ತಗೋ ಅಂತೇಳಿ 100 ರೂಪಾಯಿ ಕೊಡ್ತಾಳೆ. 100 ರೂಪಾಯಿ ತರ್ತಾನು. ದಿವಸ ತಗೋಪ್ಪ 100 ರೂಪಾಯಿ ಅಂತಾನು. ಅಲ್ಲಿ ಬೆಂಕಿ ಹಾಕತ್ತಾನ ಅವ್ರಪ್ಪ. 100 ರೂಪಾಯಿ ತಗೋಪ್ಪ ಅಂದ್ಕೊಳ್ಳಿ ಬೆಂಕಿ ಹಾಕತ್ತಾನೆ. ಮತ್ತು ಬೆಂಕಿ ಹಾಕ್ತಾನೆ, ಅದನ್ನು ಊಟ ಮಾಡ್ತಾನು, ಹೊಕ್ಕಾನ. ದಿವಸ ಭಾವನ ಕಡೆ ಇಸ್ಕೋತಾನೆ. ಇವು ಅವ್ರ ಅಕ್ಕಗೆ ಅವ್ರ ಭಾವಗೆ ತಾಕೀತು ಮಾಡ್ತಾನೆ ಅಪ್ಪ. ಇಲ್ಲ ಅವಾಗ ಕೊಡಕ್ಕೆ ಹೋಗಬೇಡ್ರಿ ಅಂತೇಳಿ. ದಿವಸ ದೋಸ್ತರಂತೆ 100 ರೂಪಾಯಿ ಇಸ್ಕೋತಾನೆ. ಮತ್ತು ಬರ್ತಾನು, ಊಟ ಕೊಡತಾನು. ಅಲ್ಲಿ ಬೆಂಕಿ ಹಾಕತ್ತಾನು. ಅವ್ನು ಬೆಂಕಿ ಹಾಕ್ತಾನು, ಊಟ ಮಾಡ್ತಾನು, ಹೊಕ್ಕನು. ಕಡಿಕ ಊರಾಗ ದಿವಸ ಇವ್ರು ಅಂತಕ್ಕೆ ಇಸ್ಕೋತಾನೆ 100 ರೂಪಾಯಿ ಕೊಡತ್ತೆ. ಕೊಡ್ತಾರೆ. ಏನೋ ಸಾವುಕಾರ ಮಗ ಜಮೀನ್ದಾರ ಮಗ ಅದಾನಂತೇಳಿ ಕೊಡ್ತಾರೆ. ತೊಗೋತಾನು, ಬರ್ತಾನು, 100 ರೂಪಾಯಿ ತಗೋ ಊಟ ಕೊಡತಾನೆ. ಮತ್ತು 100 ರೂಪಾಯಿ ಕೊಟ್ಟು ಊಟ ಮಾಡ್ತಾನೆ. ಕಡಿಗೆ ಹಿಂಗೆ ಪರಿಸ್ಥಿತಿ ಬರತ್ಲೆ ಊರಾಗ ಯಾರೂ ಅವಾಗ 10 ಪೈಸಾ ಕೊಡಂಗಿಲ್ಲ. 100 ರೂಪಾಯಿ ಬಿಡ್ರು ಯಾರು ಒಟ್ಟ ಕೊಡಂಗಿಲ್ಲ. ಮುಂದೆ ಒಬ್ಬ ಎಳ್ನೀರು ಮಾರುವ ಅಂಗಡಿ ಇರ್ತೈತಿ. ಅಲ್ಲಿ ಅಂಗಡಿಯಂತೆ ಹೋಗೋನು, ಒಂದು 100 ರೂಪಾಯಿ ಕೊಡತಾನೆ. ಅಂದ್ಕೂಡಲೇ ಅವ ಎಳ್ನೀರು ಮಾರುವ ಅಂಗಡಿ ಹೇಳ್ತಾನೆ, ಏನು ಕಡಿದ್ರೆ 4 ತುಂಡು ಆಗೋವಾಗದಿ 100 ರೂಪಾಯಿ ಬಿಡ್ತಿ, ಇಲ್ಲಿ ಕೊಡಂಗಿಲ್ಲ ಹೋಗತ್ತಾನೆ. ದುಡ್ಡು ತಿನ್ನೋಂತಾನೆ. ದುಡ್ಡು ತಿನ್ನೋದ್ಕೂಲೆ ಸಿಟ್ಟು ಬರುತ್ತೆ. ಇವು ದುಡ್ಡು ತಿಂದು ಮನುಷ್ಯನ ಅಲ್ಲ, ದುಡ್ಡು ತಿನ್ನೋಗಂತಾನು. ಲೋಪ ಕೊಡತಾನೆ. ಎಲ್ಲಿ ಕೊಡಂಗಿಲ್ಲ ತಾನೆ. ಹಂಗಾರೆ ನಾ ಏನು ಮಾಡಲಿ ಹೇಳಿ, ಕೆಲಸ ಮಾಡ್ತನು, 100 ರೂಪಾಯಿ ಕೊಡೋತಾನೆ. ಕೆಲಸ ಹಂಗಾರೆ ಇವು ಎಳ್ನೀರ್ದಾವೆ, 30 ತೆಂಗಿನಕಾಯಿ ಅದಾವ. ಇವತ್ರನ್ನೆಲ್ಲಾನು ಓದ ಅಲ್ಲಿ ಅಂಗಡಿಗೆ ಹಾಕಿ. ಅವನು ಎಳ್ನೀರು ಮರ ಇನ್ನೊಂದು ಅಂಗಡಿ ಇರ್ತೈತಿ. ಈ ಅಂಗಡಿಯಾಗೂ ಎಲ್ಲ 30 ಕಾಯಿ ಎಲ್ಲ ಓದ ಆಚೆ ಕಡೆ ಹಾಕತ್ತಾನೆ. ಹಂಗಾರೆ ಹೊರಸತಾನೆ. ಅವ ಹೊರಸ್ತಾನು, ಹೊತ್ಕೋತಾನು, ವಾಜ್ಯ ಆಕೈತಿ ಮನಗಡೆ ಕೆಟ್ಟ. ಯಾವಾಗ ಇವ್ ಕೆಲಸನ ಮಾಡಿದ ಮನುಷ್ಯ ಅಲ್ಲ. ಯಪ್ಪ ತಾನು ಮುಂದೆ ಹೊತ್ಕೊಂಡು ಹೋಗಿ ಹಾಕ್ತಾನೆ. ಹಾಕಿದ ಮೇಲೆ ತಗೋಪ್ಪ 100 ರೂಪಾಯಿ ಆತಾನೆ. ಕೂಲಿ 100 ರೂಪಾಯಿ ತೊಗೋತಾನು, ಬರ್ತಾನೆ. ಬಂದು ಅಮ್ಮ ದಿವಸ ಮಾಮೂಲಿ ಹಂಗನ ಅವ್ರಪ್ಪ ಕೂತೇ ಇರ್ತಾನು. ಅಡುಗೆ ಮನೆಗೆ ಊಟಕ್ಕೆ ಹೋಗ್ಬೇಕಂತಂದ್ರೆ ಅಡುಗೆ ಮನೆ ಬಾಗಲ್ದಾಗೆ ಇರ್ತಾನೆ. ಅವ್ರಪ್ಪ ಎಲ್ಲಿ ಹಾಲ್ನಾಗ ಕೂತೇ ಇರ್ತಾನು. ನೀವು ಎಲ್ಲಿ ಬಂದು ನನ್ನ ಮಗ ಊಟ ಮಾಡಿಗಿಡ ಅಂತೇಳಿ ತಗೋಪ್ಪ 100 ರೂಪಾಯಿ ಅಂತಾನೆ. ಅಂದ ಕೂಡಲೇ ಅದನ್ನು ಬೆಂಕಿ ಹಾಕತ್ತಾನೆ. ಬೆಂಕಿಯಾಗ ಹಾಕಂದ ಕೂಡಲೇ ಇವಾಗ ನೋಡ್ರಿ ಮಗಗೆ ಸಿಟ್ಟು ಬರ್ತೈತಿ. ಅಪ್ಪ ಏನು ತಿರೋದಿ, ಈ 100 ರೂಪಾಯಿ ತರಬೇಕಾದ್ರೆ ಏನಾಗೈತಿ ನನ್ನ ಪರಿಸ್ಥಿತಿ ಆತಾನ. ನೋಡ್ರಿ, ದುಡಿತಕ್ಕ ದುಡ್ಡಿನ ಬೆಲೆ ಗೊತ್ತಾಗಂಗಿಲ್ಲ. ಆಗ ಅಪ್ಪ ಹೇಳ್ತಾನೆ, ಈಗ ನೀನು ಕಣ್ಣು ತೆರಿತು ನೋಡಪ್ಪ ಅಂತಾನೆ. ಹೌದು ಪಾಪ, ನೀನು ನನ್ನ ಕಣ್ಣು ತೆರೆಸಿ ಅಂತಾನೆ. ಅಂದಿನಿಂದ ಅವ ಅಪ್ಪನ ಕೆಲಸದಾಗ ಸಹಾಯ ಮಾಡ್ತಾನೆ, ಹೊಲದ ದೇಕರಿಕೆ ನೋಡ್ತಾನೆ, ಎಲ್ಲ ಚೆಂದಂಗೆ ಮಾಡ್ಕೊತ ಹೋಗ್ತಾನ. ಕುಳಿತು ತಿನ್ನುವವನಿಗೆ ಕುಡಿಕೆ ಹೊನ್ನು ಸಾಲದು ಅಂತಾರೆ. ಹಂಗೆ ದುಡಿತವೇ ದುಡ್ಡಿನ ತಾಯಿ. ದುಡಿದವನಿಗೆ ಗೊತ್ತು ದುಡ್ಡಿನ ಬೆಲೆ. ನೋಡ್ರಿ ಎಷ್ಟು ಚಂದ ಐತಲ್ಲ. ದುಡಿದವನಿಗೆ ಗೊತ್ತು ದುಡ್ಡಿನ ಬೆಲೆ. ಅದಕ್ಕೆ ಹಂಗೆ ರೊಕ್ಕ ಬತ್ತಂದ್ರೆ ಅದಕ್ಕೆ ಬೆಲೆ, ಅದ್ರ ಬೆಲೆ ನಮಗೆ ಗೊತ್ತಾಗಂಗಿಲ್ಲ. ನಾವು ಶ್ರಮ ವಹಿಸಿ ದುಡಿದ್ರೆ ಆ ರೊಕ್ಕದ ಬೆಲೆ ನಮಗೆ ಗೊತ್ತಾಕತಿ. ನಾವು ನೀವೆಲ್ಲ ಶ್ರಮ ವಹಿಸಿ ದುಡಿಯೋದನ್ನು ಕಲಿಯೋಣ, ಮುಂದಿನ ಪೀಳಿಗೆಗೂ ಇದನ್ನು ಹೇಳೋಣ ಅಂಥೇಳಿ ನನ್ನ ಮಾತು ಹೇಳ್ತಾನೆ. ಕತೆ ನಿಮಗೆ ಚಲೋ ಅನಿಸಿತ್ತು, ಏನಾದರೂ ನೀತಿ ಹೇಳ್ತಿತ್ತು ಅಂದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಹಂಗೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ತಿಳಿಸ್ರಿ ಕತೆ ಬಗ್ಗೆ ನಿಮಗೇನು ಅನ್ನಿಸ್ತದೆ. ಮತ್ತೊಂದು ಕಥೆಯೊಂದಿಗೆ, ಮತ್ತೊಂದು ನೀತಿ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.